ನಮ್ಮ ಕರ್ನಾಟಕದ ಹೆಮ್ಮೆಯ ನಂದಿನಿ ಬ್ರ್ಯಾಂಡ್ ಅಂದ್ರೆ ಉತ್ಕೃಷ್ಟ ಗುಣಮಟ್ಟಕ್ಕೆ ಹೆಸರುವಾಸಿ. ಕರ್ನಾಟಕ ಮಾತ್ರ ಅಲ್ಲದೆ ದೇಶ ವಿದೇಶದಲ್ಲೂ ತನ್ನ ಮಾರುಕಟ್ಟೆ ಜಾಲವನ್ನ ವಿಸ್ತರಿಸಿಕೊಂಡಿದೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೂ ನಮ್ಮ ನಂದಿನಿ ತುಪ್ಪವೇ ಅಚ್ಚುಮೆಚ್ಚು. ಇಂತಹ ಹೆಮ್ಮೆಯ ಬ್ರ್ಯಾಂಡ್ ಹೆಸರಲ್ಲಿ ಹಣ ಮಾಡೋ ಗ್ಯಾಂಗ್ ಸೃಷ್ಟಿಯಾಗಿದೆ. ನಂದಿನಿ ತುಪ್ಪವನ್ನ ಕಲಬೆರಕೆ ಮಾಡಿ ಮಾರುಕಟ್ಟೆಗೆ ಕಳಿಸ್ತಾ ಇದ್ದ ಗ್ಯಾಂಗ್ ಅಂದರಾಗಿದೆ. ತುಪ್ಪ ಬೇಕಾ ತುಪ್ಪ, ಇದು ನಂದಿನಿ ನಕಲಿ ತುಪ್ಪ. ನಂದಿನಿ ಬ್ರ್ಯಾಂಡ್ ಹೆಸರಲ್ಲಿ ತುಪ್ಪ ಡ್ಯೂಪ್ಲಿಕೇಟ್. ಬಾಕ್ಸ್ ಮೇಲೆ ಪ್ಯೂರ್ ಘೀ, ಬಾಕ್ಸ್ ಒಳಗೆ ನಕಲಿ ಘೀ. ಇದ್ಯಾವುದೋ ನಕಲಿ ತುಪ್ಪದ ಕಂಪನಿಯಲ್ಲ, ಕರ್ನಾಟಕದ ಹೆಮ್ಮೆಯ ನಂದಿನಿ ತುಪ್ಪದ ಬ್ರ್ಯಾಂಡ್. ಆದರೆ ತಯಾರು ಮಾಡುತ್ತಿರೋದು ಮಾತ್ರ KMF ಅಲ್ಲ, ತಮಿಳುನಾಡು ಮೂಲದ ದುಷ್ಕರ್ಮಿಗಳು. ನಂದಿನಿ ತುಪ್ಪದ ಕ್ವಾಲಿಟಿ ಬೇಡಿಕೆಯನ್ನೇ ಬಂಡವಾಳ ಮಾಡಿಕೊಂಡಿರುವ ದುಷ್ಕರ್ಮಿಗಳು ನಂದಿನಿ ಹೆಸರಲ್ಲಿ ಕಲಬೆರಕೆ ತುಪ್ಪ ತಯಾರಿಸಿ ಮಾರಾಟ ಮಾಡುವ ಜಾಲ ಪತ್ತೆಯಾಗಿದೆ. ಪ್ಯಾಕೆಟ್ ಮತ್ತು ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಸೇಮ್ ಟು ಸೇಮ್ ನಂದಿನಿ ಒರಿಜಿನಲ್ ಬಾಟಲ್ ರೀತಿಯಲ್ಲೇ ಮಾರುಕಟ್ಟೆಗೆ ಹಂಚಿಕೆಯಾಗ್ತಿತ್ತು. ನಗರದಾದ್ಯಂತ ಮಾರಾಟ ಮಾಡುತ್ತಿದ್ದ ಬೃಹತ್ ಜಾಲವನ್ನ KMF ಜಾಗೃತ ದಳ ಸದಸ್ಯರು ಪತ್ತೆ ಮಾಡಿದ್ರು. ಆ ಬಳಿಕ CCB ಟೀಮ್ ದಾಳಿ ಮಾಡಿ ನಕಲಿ ತುಪ್ಪ ತಯಾರಿಸಿ ಸರಬರಾಜು ಮಾಡುತ್ತಿದ್ದ ಗ್ಯಾಂಗ್ ಬಂಧನ ಮಾಡಿದೆ. ಬಂಧಿತರಿಂದ ಬರೋಬ್ಬರಿ 1.5 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ರಾಹಕರನ್ನ ಹೊಂದಿರುವ ನಂದಿನಿ ತುಪ್ಪದ ಹೆಸರಿನಲ್ಲಿ ಹಣ ಮಾಡುವ ದಂಧೆ ಶುರು ಮಾಡಿದ್ದ ಕುಟುಂಬ ಖಾಕಿ ಬಲೆಗೆ ಬಿದ್ದಿದೆ. ಪ್ರತಿಷ್ಠಿತ ನಂದಿನಿ ತುಪ್ಪವನ್ನ ನಕಲು ಮಾಡಿ ರಾಜ್ಯಾದ್ಯಂತ ಮಾರಾಟ ಮಾಡುತ್ತಿದ್ದ ಕಲಬೆರಕೆ ಕುಟುಂಬವನ್ನ CCB ಪೊಲೀಸರು ಬಂಧಿಸಿದ್ದಾರೆ. ಚಾಮರಾಜಪೇಟೆಯಲ್ಲಿ ಅಕ್ರಮವಾಗಿ ಕಲಬೆರಕೆ ತುಪ್ಪವನ್ನ ಡಿಸ್ಟ್ರಿಬ್ಯೂಟ್ ಮಾಡುತ್ತಿದ್ದ ಮಹೇಂದ್ರ, ಆತನ ಮಗ ದೀಪಕ್ ಎಂಬುವರನ್ನ CCB ಪೊಲೀಸರು ಬಂಧಿಸಿದ್ದು ಮಹೇಂದ್ರನ ಪತ್ನಿ ಗಾಯತ್ರಿ ಎಂಬಾಕೆಯನ್ನ ವಿಚಾರಣೆ ನಡೆಸುತ್ತಿದ್ದಾರೆ. ಒರಿಜಿನಲ್ ತುಪ್ಪದ ಡಿಸ್ಟ್ರಿಬ್ಯೂಟರ್ ಆಗಿದ್ದ ಮಹೇಂದ್ರ 1 ಲೀಟರ್ ಅಸಲಿ ತುಪ್ಪ ಬಳಸಿ 10 ಲೀಟರ್ ನಕಲಿ ತುಪ್ಪ ರೆಡಿ. ಕೃಷ್ಣ ಎಂಟರ್ಪ್ರೈಸಸ್ ಎಂಬ ಕಂಪನಿ ಹೊಂದಿದ್ದ ಆರೋಪಿ ಮಹೇಂದ್ರ ಅಧಿಕೃತ KMF ಡಿಸ್ಟ್ರಿಬ್ಯೂಟರ್ ಆಗಿದ್ದ. ನಂದಿನಿಯ ಹಲವು ಪ್ರಾಡಕ್ಟ್ಗಳನ್ನ ಕರ್ನಾಟಕ, ತಮಿಳುನಾಡು ಸೇರಿದಂತೆ ಹಲವು ರಾಜ್ಯಗಳಿಗೆ ಪೂರೈಕೆ ಮಾಡುತ್ತಿದ್ದ. ಚಾಮರಾಜಪೇಟೆಯಲ್ಲಿ ಗೋಡೌನ್ ಮಾಡಿಕೊಂಡಿದ್ದ ಮಹೇಂದ್ರ KMFನಿಂದ ಅಸಲಿ ತುಪ್ಪ ತರಿಸಿಕೊಳ್ಳುತ್ತಿದ್ದ. ಇನ್ನೊಂದು ಕಡೆ ತಮಿಳುನಾಡಿನ ಗೋಡೌನ್ನಲ್ಲಿ ಕಡಿಮೆ ಪ್ರಮಾಣದಲ್ಲಿ ತುಪ್ಪ ಹಾಕಿ ಪಾಮ್ ಆಯಿಲ್, ಡಾಲ್ಡಾ, ತೆಂಗಿನ ಎಣ್ಣೆ ಬಳಸಿ ಕಲಬೆರಕೆ ತುಪ್ಪ ರೆಡಿ ಮಾಡುತ್ತಿದ್ದ. ಅದನ್ನು ನಂದಿನಿ ಪ್ರಾಡಕ್ಟ್ ಅಂತ ಸೇಲ್ ಮಾಡುತ್ತಿದ್ದ. 1 ಲೀಟರ್ ಅಸಲಿ ತುಪ್ಪ ಬಳಸಿ 10 ಲೀಟರ್ ನಕಲಿ ತುಪ್ಪ ರೆಡಿ ಮಾಡುತ್ತಿದ್ದ ಅನ್ನೋದು ಬಯಲಾಗಿದೆ. CCB ಪೊಲೀಸ್ ಮತ್ತು ನಾವು KMF ಇಂಟೆಲಿಜೆನ್ಸ್ ವಿಭಾಗದಿಂದ ಜಂಟಿ ಕಾರ್ಯಾಚರಣೆ ಮಾಡಿದಾಗ ಬೆಂಗಳೂರು ಅಧಿಕೃತ ಒಬ್ಬ ಡಿಸ್ಟ್ರಿಬ್ಯೂಟರು ಅವ್ರ ಕಡೆಯಿಂದ ತುಪ್ಪ ತಗೊಂಡು ನಮ್ಮ ತುಪ್ಪವನ್ನು ಅಲ್ಲಿ ತೊಗೊಂಡೋಗಿ ಇದನ್ನು ಕೂಡ ಮಿಕ್ಸ್ ಮಾಡಿ ನಾಟ್ ಓನ್ಲಿ ಗೀ ತುಪ್ಪ ಅಷ್ಟೇ ಅಲ್ಲ, ಅದರಲ್ಲಿ ಪಾಮ್ ಆಯಿಲು ಮತ್ತು ಕೋಕೋನಟ್ ಆಯಿಲು ಕೂಡ ಅದನ್ನು ಕಲಬೆರಕೆ ಮಾಡಿ ಮಾರುವಂಥ ಒಂದು ಜಾಲ ಇತ್ತು. ಆ ಜಾಲವನ್ನು ನಮ್ಮ CCB ಪೊಲೀಸರು ರೇಡ್ ಮಾಡಿ ನಮ್ಮ ಎಲ್ಲ ಅಧಿಕಾರಿಗಳ ಜೊತೆ ಜಂಟಿ ಕಾರ್ಯಾಚರಣೆ ಮಾಡಿ ರೇಡ್ ಮಾಡಿದ್ದಾರೆ. ತಮಿಳುನಾಡಿನಲ್ಲಿರೋ ಪ್ರಮುಖ ಆರೋಪಿ ತುಪ್ಪವನ್ನ ಕಲಬೆರಕೆ ಮಾಡುತ್ತಿದ್ದಂತೆ ಆ ಬಳಿಕ ನಂದಿನಿ ಬ್ರ್ಯಾಂಡ್ ಹೆಸರಲ್ಲಿ ಬೇರೆ ಬೇರೆ ಕಡೆಗೆ ವಿತರಣೆ ಮಾಡುತ್ತಿದ್ರು. ನಂದಿನಿ ಪ್ಯಾಕೆಟ್, ನಂದಿನಿ ಬಾಟಲ್ಗಳಿಗೆ ತುಂಬಿ ನಂದಿನಿ ತುಪ್ಪ ಎನ್ನುವಂತೆಯೇ ಹೋಲ್ಸೇಲ್ ಹಾಗೂ ರಿಟೇಲ್ ಅಂಗಡಿಗಳಿಗೆ ಮಾರಾಟ ಮಾಡುತ್ತಿದ್ರು. ಮಹೇಂದ್ರ ಕೂಡ ನಕಲಿ ವ್ಯವಹಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದ. ಇದೀಗ CCB ಪೊಲೀಸರು ಮಹೇಂದ್ರ, ಆತನ ಮಗ ದೀಪಕ್, ತಮಿಳುನಾಡಿನಿಂದ ಸಪ್ಲೈ ಮಾಡುತ್ತಿದ್ದ ಮುನಿರಾಜು ಹಾಗೂ ಚಾಲಕ ಅಭಿಲಾಷ್ ಎಂಬಾತನನ್ನ ಬಂಧಿಸಿ ವಿಚಾರಣೆ ಮಾಡುತ್ತಿದ್ದಾರೆ. ಬ್ಯಾಂಗ್ಳೂರು ಸಿಟಿ ಪೊಲೀಸ್ CCB ಟೀಮ್ ಅವರು KMF ಒಂದು ವಿಜಿಲೆನ್ಸ್ ಟೀಮ್ ಕಡೆಯಿಂದ ನಮಗೆ ಮಾಹಿತಿ ಬಂತು. ಸೊ ಜಂಟಿಯಾಗಿ CCB ಮತ್ತು KMF ಟೀಮ್ ಅವರು 3 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ, 1 ಜನಕ್ಕೆ ನಾವು ಡಿಟೈನ್ ಮಾಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಂದಿನಿ ಘೀ ಮತ್ತು ಇನ್ನಿತರ ಮಿಲ್ಕ್ ಪ್ರಾಡಕ್ಟ್ಸ್ ಮತ್ತು ಆಯಿಲ್ ಅದೆಲ್ಲ ಸೇರಿ ಕೆಲವು ಡುಪ್ಲಿಕೇಟ್ ಆಗ್ತಿದ್ದು ಅಂತ ನಮಗೆ ಮಾಹಿತಿ ಬಂದಿತ್ತು. ಒಟ್ಟಾಗಿ ಅಂದಾಜು 1.26 crores ವ್ಯಾಲ್ಯೂದು ಬೇರೆ ಬೇರೆ ಪ್ರಾಡಕ್ಟ್ಸ್ ಪ್ಲಸ್ ಮೆಷಿನರಿ ಪ್ಲಸ್ ವೆಹಿಕಲ್ಸ್ ಎಲ್ಲ ಸೀಸ್ ನಾವು ಮಾಡಿದ್ದೀವಿ. ಕಲಬೆರಕೆ ತುಪ್ಪ ಮಾರ್ಕೆಟ್ಗೆ ಎಂಟ್ರಿ ಆಗಿದೆ ಅನ್ನೋ ವಿಚಾರವನ್ನ KMF ಜಾಗೃತ ದಳದ ಅಧಿಕಾರಿಗಳು ನೀಡಿದ್ರು. ಕೂಡಲೇ ಅಲರ್ಟ್ ಆದ CCB ಟೀಮ್ ಜಂಟಿ ಕಾರ್ಯಾಚರಣೆ ನಡೆಸಿ ದುಷ್ಕರ್ಮಿಗಳಿಗೆ ಕೂಳ ತೋಡಿಸಿದೆ. ಚಾಮರಾಜಪೇಟೆಯಲ್ಲಿ ಅಪಾರ ಪ್ರಮಾಣದ ನಕಲಿ ನಂದಿನಿ ತುಪ್ಪ ಪತ್ತೆಯಾಗಿದೆ.
60 ಲಕ್ಷ ರೂಪಾಯಿ ಮೌಲ್ಯದ 5,500 ಲೀಟರ್ ನಕಲಿ ತುಪ್ಪ ಜಪ್ತಿ ಮಾಡಲಾಗಿದೆ. ತಮಿಳುನಾಡಿನ ಧರ್ಮಪುರಿಯಲ್ಲಿದ್ದ ಕಲಬೆರಕೆ ತುಪ್ಪದ ಫ್ಯಾಕ್ಟರಿಯನ್ನ ಪತ್ತೆ ಹಚ್ಚಲಾಗಿದ್ದು, ಅಲ್ಲಿಂದಲೇ ನಕಲಿ ತುಪ್ಪವನ್ನ ಬೆಂಗಳೂರಿಗೆ ತಂದು ಮಾರಾಟ ಮಾಡುತ್ತಿದ್ರು ಅನ್ನೋದು ಗೊತ್ತಾಗಿದೆ. ಬಂಧಿತ ಆರೋಪಿಗಳಿಂದ 5 ಮೊಬೈಲ್ ಫೋನ್ಸ್, 2 ಗೂಡ್ಸ್ ವಾಹನಗಳು ಹಾಗೂ 1,20,000 ರೂಪಾಯಿ ನಗದನ್ನ ಜಪ್ತಿ ಮಾಡಲಾಗಿದೆ. ಒಟ್ಟಾರೆ ನಕಲಿ ತುಪ್ಪ, ವಾಹನಗಳು ಸೇರಿ 1 ಕೋಟಿಗೂ ಹೆಚ್ಚು ಮೌಲ್ಯದ ವಸ್ತುಗಳನ್ನ ಸೀಸ್ ಮಾಡಲಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಸಿಸಿಬಿ ಅಧಿಕಾರಿಗಳು ಹೆಚ್ಚಿನ ತನಿಖೆ ನಡೆಸುತ್ತಿದ್ದು, ತಮಿಳುನಾಡು ಮೂಲದ ಪ್ರಮುಖ ಆರೋಪಿ ಪತ್ತೆಗೆ ಬಲೆ ಬೀಸಲಾಗಿದೆ. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಆತ ಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿ, ಜೊತೆಗೆ ಸಿನಿಮಾ ನಿರ್ಮಾಪಕ ಬೇರೆ. ಇದೇ ಫೇಮಸ್ ನಟಿಯೊಬ್ಬಳನ್ನ ಹತ್ತಿರ ಆಗೋ ರೀತಿ ಮಾಡಿತ್ತು. ಒಂದಷ್ಟು ಕಾಲ ಚೆನ್ನಾಗಿದ್ದವರ ಮಧ್ಯೆ ಸಮರ ಶುರುವಾಗ್ತಾ ಇದ್ದಂತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಬಣ್ಣದ ಲೋಕವೇ ಹಾಗೆ. ಇಲ್ಲಿ ಯಾರು ಯಾರಿಗೆ ಪರಿಚಯ ಆಗ್ತಾರೋ, ಯಾರು ಯಾವಾಗ ದೂರ ಆಗ್ತಾರೋ ಹೇಳೋದಕ್ಕಾಗಲ್ಲ. ಆದರೆ ಕೆಲವೊಬ್ಬರ ಜೀವನದಲ್ಲಿ ಬರೋರು ಆತ್ಮೀಯರಾದ್ರೆ, ಇನ್ನು ಕೆಲವರು ಜೀವ ಹಿಂಡುರಾಗ್ತಾರೆ. ಕನ್ನಡದ ಖ್ಯಾತ ನಟಿ ಪಾಲಿಗೆ ಈತ ಆಗಿದ್ದು ಇದೆ ಅಂತೆ. ನಟಿ ಹಿಂದೆ ಬಿದ್ದಿದ್ದ ಈತ ಕೂಡ ಬಾರದ ಕಾಟ ಕೊಡ್ತಿದ್ದಂತೆ. 2-3 ವರ್ಷ ಸಹಿಸಿಕೊಂಡಿದ್ದವಳು ಕೊನೆಗೆ ಆಗೋದೇ ಇಲ್ಲ ಅನ್ನೋ ಹಂತಕ್ಕೆ ಬರ್ತಿದ್ದಂತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ಲು. ಅಂದಿನಿಂದ ದೇಶ ಬಿಟ್ಟಿದ್ದ ಈತ ಈಗ ಲಾಕ್ ಆಗಿದ್ದಾನೆ. ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರ್ತಿದ್ದಂತೆ ಪೊಲೀಸರು ಬಂಧಿಸಿದ್ದಾರೆ. ಇವರ ಹೆಸರು ಅರವಿಂದ್ ವೆಂಕಟೇಶ್ ರೆಡ್ಡಿ ಅಂತ. AVR ಗ್ರೂಪ್ನ ಸಂಸ್ಥಾಪಕ. ಸಿನಿಮಾ ನಿರ್ಮಾಣ ಮಾಡೋದರ ಜೊತೆಗೆ ಬೆಂಗಳೂರಲ್ಲಿ ಈ ಝೋನ್ ಅನ್ನೋ ರೆಸಾರ್ಟ್ ಕೂಡ ತೆರೆದಿದ್ದಾರೆ. ಕ್ರಿಕೆಟ್ ಬಗ್ಗೆ ಭಾರಿ ಕ್ರೇಜ್ ಇರೋದ್ರಿಂದ ಬೆಂಗಳೂರು ಸೇರಿದಂತೆ ದೇಶ ವಿದೇಶಗಳಲ್ಲಿ ಟೂರ್ನಮೆಂಟ್ ಆಯೋಜಿಸಿ ಸಿನಿಮಾ ನಟ ನಟಿಯರನ್ನ ಕರ್ಕೊಂಡು ಹೋಗಿದ್ದರು. ಇದೇ ವೇಳೆಯೇ ಕೊಡಗು ಮೂಲದ ನಟಿಯೊಬ್ಬಳ ಪರಿಚಯವಾಗಿದ್ದು 2022ರಲ್ಲಿ ಇದೇ ವೆಂಕಟೇಶ್ ರೆಡ್ಡಿ ಶ್ರೀಲಂಕಾದಲ್ಲಿ ಲಾರ್ಡ್ಸ್ ಕ್ರಿಕೆಟ್ ಕಪ್ ಆಯೋಜಿಸಿದ್ರು. ಇದರ ಉದ್ಘಾಟನೆಗೆ ಅಂತ ಇದೇ ನಟಿಯನ್ನ ಶ್ರೀಲಂಕಾಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿಂದ ಇವರಿಬ್ಬರ ಮಧ್ಯೆ ಆತ್ಮೀಯತೆ ಬೆಳೆದಿದೆ. ಅತಿಯಾದ ಪ್ರೀತಿ ಕಾಳಜಿಯಿಂದ ತುಂಬಾನೇ ಕ್ಲೋಸ್ ಆಗಿದ್ರು. ಆದ್ರೆ ಒಂದಿಷ್ಟು ತಿಂಗಳ ನಂತರ ಇದ್ದಕ್ಕಿದ್ದಂತೆ ವೆಂಕಟೇಶ್ ರೆಡ್ಡಿ ಅಂತರ ಕಾಯ್ದುಕೊಳ್ಳೋದಕ್ಕೆ ಶುರು ಮಾಡಿದ್ರು. ಇವರ ಕುಡಿತದ ಚಟದ ಬಗ್ಗೆ ತಿಳ್ಕೊಂಡ ನಟಿ ಕೂಡ ಈತನ ಸಹವಾಸ ಬೇಡ ಅಂತ ದೂರವಾಗಿದ್ಲು. 2023ನೇ ಇಸವಿಯಲ್ಲಿ ಇದೇ ನಟಿಯನ್ನ ಮತ್ತೆ ಸಂಪರ್ಕಿಸೋದಕ್ಕೆ ನಾನಾ ಸರ್ಕಸ್ ಶುರು ಮಾಡಿದ್ರಂತೆ. ಬಲವಂತವಾಗಿ ಹಿಂದೆ ಮುಂದೆ ಓಡಾಡೋದು, ಲೊಕೇಶನ್ ಟ್ರ್ಯಾಕ್ ಮಾಡಿ ಹೋದಲ್ಲೆಲ್ಲ ಬರೋದು, ನಟಿಯ ಫೋಟೋವನ್ನ ಮಾರ್ಫ್ ಮಾಡಿ ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿದ್ದ. ಇದು ಸಾಲದು ಅಂತ ಮನೆ ಬಳಿ ಹುಡುಗರನ್ನ ಕಳಿಸಿ ಈ ಹೆಣ್ಮಗಳ ತಂದೆ ತಾಯಿಗೆ ಬೆದರಿಕೆ ಹಾಕಿದ್ದನಂತೆ. ನಾನು ಹೇಳಿದಂತೆ ಕೇಳಿದ್ರೆ ನಿನ್ನ ತಮ್ಮನನ್ನ ಕೊಲೆ ಮಾಡ್ತೀನಿ ಅಂತಾನೂ ಅವಾಜ್ ಹಾಕಿದ್ರು ಅನ್ನೋ ಆರೋಪ ಕೇಳಿಬಂದಿದೆ. ಕೊಡಗು ಮೂಲದ ನಟಿ ಎಷ್ಟೇ ಬೇಡಿಕೊಂಡ್ರೂ ಈತನ ಕಾಟ ನಿಂತಿರಲಿಲ್ವಂತೆ. ಕಿರುತೆರೆ ನಟಿ ಆರತಿ ಪಡುಬಿದ್ರಿ ಮೂಲಕ ಈಕೆಯ ಫೋಟೋ ಕ್ಲಿಕ್ಕಿಸಿಕೊಂಡು ಅದನ್ನ ಮಾನಹಾನಿ ಆಗುವ ರೀತಿ ಮಾರ್ಫ್ ಮಾಡಿದ್ದ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಇದೆಲ್ಲದರಿಂದ ಬೇಸತ್ತ ನಟಿ 2024ರ ಜೂನ್ ತಿಂಗಳಲ್ಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ದೂರು ನೀಡಿದ್ರು. ಹೀಗಾಗಿ RR ನಗರ ಪೊಲೀಸ್ ಠಾಣೆಯಲ್ಲಿ NCR ದಾಖಲಾಗಿತ್ತು. ಆದರೆ ಪೊಲೀಸರು ಸರಿಯಾದ ಕ್ರಮ ಕೈಗೊಳ್ಳಲಿಲ್ಲ ಅಂತ ನಗರ ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಸಿಂಗ್ ಅವರೇ ಈಗ ಗೋವಿಂದರಾಜನಗರ ಪೊಲೀಸ್ ಠಾಣೆಗೆ ಕೇಸ್ ವರ್ಗಾಯಿಸಿದ್ದಾರೆ. ACP ಚಂದನ್ ಮತ್ತು ಇನ್ಸ್ಪೆಕ್ಟರ್ ಸುಬ್ರಹ್ಮಣಿ ನೇತೃತ್ವ ತಂಡ ರಚಿಸಿದ್ದಾರೆ. ಇತ ಕೇಸ್ ಫಿಟ್ ಆಗ್ತಿದ್ದಂತೆ ವೆಂಕಟೇಶ್ ರೆಡ್ಡಿ ಕಣ್ಮರೆಯಾಗಿದ್ದ. ಲುಕೌಟ್ ನೋಟಿಸ್ ಜಾರಿಗೊಳಿಸಿದ್ರಿಂದ ಶ್ರೀಲಂಕಾದಿಂದ ಇವತ್ತು ಬೆಂಗಳೂರಿಗೆ ಬಂದ ರೆಡ್ಡಿಯನ್ನ ಲಾಕ್ ಮಾಡಿದ್ದಾರೆ. FR ಆಗುತ್ತೆ. FR ಆದಮೇಲೆ ನಾವು ಮುಂದಿನ ತನಿಖೆಗಾಗಿ ಗೋವಿಂದರಾಜನಗರ ಪೊಲೀಸ್ ಠಾಣೆಗೆ ನಾವು ಕೊಡ್ತೀವಿ. ಆ ನಿಟ್ಟಿನಲ್ಲಿ ಇವತ್ತಿನ ಬೆಳಗಿನ ಜಾವ ಆತ ಶ್ರೀಲಂಕಾದಿಂದ ವಾಪಸ್ ಬೆಂಗಳೂರಿಗೆ ಬರಬೇಕಾದ್ರೆ ಆತನನ್ನು ಏರ್ಪೋರ್ಟಲ್ಲಿ ನಾವು ಲುಕೌಟ್ ಸರ್ಕ್ಯುಲರ್ ಹಾಕಿರ್ತೀವಿ, ಇಶ್ಯೂ ಮಾಡಿರ್ತೀವಿ. ಸೊ ಆ ಒಂದು ವಿಚಾರದಲ್ಲಿ ಆತನನ್ನು ನಾವು ಏರ್ಪೋರ್ಟಲ್ಲಿ ಅವನ ದಸ್ತಗಿರಿ ಮಾಡಿ ಆತನನ್ನು ಕರ್ಕೊಂಡ್ಬರ್ತೀವಿ. ಪೊಲೀಸರ ಕೈಯಲ್ಲಿ ಲಾಕ್ ಆಗಿರೋ ವೆಂಕಟೇಶ್ ರೆಡ್ಡಿ ಬೇರೆಯದ್ದೇ ಹೇಳ್ತಾ ಇದ್ದಾರಂತೆ. ನನ್ನ ಮೇಲೆ ಅದ್ಯಾಕೆ ದೂರು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಈಕೆಗಾಗಿ ನಾನು 3 ಕೋಟಿ ಖರ್ಚು ಮಾಡಿದ್ದೇನೆ. ಐಷಾರಾಮಿ ಮನೆ, ಸೈಟ್ ಗಿಫ್ಟ್ ಕೊಟ್ಟಿದ್ದೇನೆ. ಜೊತೆಗೆ ದುಬಾರಿ ಕಾರನ್ನೂ ಕೊಡಿಸಿದ್ದೇನೆ. ಆದ್ರೆ ಈಕೆ ಮಾತ್ರ ಬೇರೊಬ್ಬನ ಜೊತೆ ಫಾರಿನ್ ಟ್ರಿಪ್ ಮಾಡ್ತಿದ್ದಾಳೆ ಅಂತ ಆರೋಪ ಮಾಡಿದ್ದಾರೆ. ಇದು ರಿಯಾಲಿಟಿಯಲ್ಲಿ ಯಾರು ಲೆಟರ್ಸ್ ಕಳಿಸಿದ್ದಾರೆ, ಯಾರು ಫೋಟೋಸ್ ಕಳಿಸಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಬಟ್ ಅವ್ರು ಮಾಡಿರೋ ಅಪವಾದನೆ ನಾನು ಮಾಡಿರಬಹುದು ಅಂತ, ಅಂದ್ರೆ ನಾನೇ ಮಾಡಿದ್ದೀನಿ ಅಂತನೂ ಅಲ್ಲ, ನಾನು ಮಾಡಿರಬಹುದು ಅಂತ. ಸೊ ಇವತ್ತಿಗೆ ಈ ಪರಿಸ್ಥಿತಿನಲ್ಲಿ ನನಗೆ let go from the court and it's a very
ಪ್ರೌಡ್ ಫೀಲಿಂಗ್ ಟು ಸೇ ದಟ್ ಲಾ ಪ್ರಿವೇಲ್ಸ್. ಒಟ್ನಲ್ಲಿ ಉದ್ಯಮಿ ಹೇಳ್ತಿರೋದು ಸತ್ಯಾನ ಅಥವಾ ನಟಿಮಣಿ ಮಾಡಿರೋ ಆರೋಪ ಸತ್ಯಾನ ಗೊತ್ತಿಲ್ಲ. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಗಂಗಾಧರ ಬಾಗಟ, ಕ್ರೈಮ್. ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. 114 ವರ್ಷದ ಸಾರ್ಥಕ ಜೀವನ ನಡೆಸಿದ ಹಿರಿಯ ಜೀವಕ್ಕೆ ಕರುನಾಡಿನ ಮಂದಿ ಕಂಬನಿಯ ವಿದಾಯ ಹೇಳಿದ್ದಾರೆ. ಸಾಲುಮರದ ತಿಮ್ಮಕ್ಕಗೆ ಕಣ್ಣೀರ ನಮನ. ಮಣ್ಣಲ್ಲಿ ಮಣ್ಣಾದ ವೃಕ್ಷಮಾತೆ. ಸಾಲುಮರದ ತಿಮ್ಮಕ್ಕಗೆ ವನದೇವತೆಯೇ ಇವತ್ತು ತಂಗಾಳಿಯ ವಿದಾಯ ಹೇಳಿದ್ದಾಳೆ. ಮರಗಳನ್ನೇ ಮಕ್ಕಳು ಅಂದ್ಕೊಂಡಿದ್ದ ವೃಕ್ಷಮಾತೆಗೆ ಕುಲಕೋಟಿ ಕನ್ನಡಿಗರು ಕಣ್ಣೀರ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. 114 ವರ್ಷದ ಶತಾಯುಷಿ ಸಾರ್ಥಕದ ಜೀವನ ಮುಗಿಸಿದ್ದು ಜ್ಞಾನ ಭಾರತೀಯ ಕಲಾಗ್ರಾಮದಲ್ಲಿ ಚಿರನಿದ್ರೆಗೆ ಜಾರಿದ್ದಾರೆ. ನಿನ್ನೆ ಮಧ್ಯಾಹ್ನ ಕೊನೆ ಉಸಿರೆಳೆದ ಸಾಲುಮರದ ತಿಮ್ಮಕ್ಕ ಅವರ ಪಾರ್ಥಿವ ಶರೀರವನ್ನ ಮೊದಲು ಹುಟ್ಟೂರಿಗೆ ಶಿಫ್ಟ್ ಮಾಡಲಾಗಿತ್ತು. ತುಮಕೂರಿನ ಹುಲಿಕಲ್ನಲ್ಲಿ ಕೆಲಕಾಲ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ನಂತರ ಹಾಸನದ ಬೇಲೂರಿಗೆ ಶಿಫ್ಟ್ ಮಾಡಲಾಯಿತು. ಅಲ್ಲಿಂದ ತಡರಾತ್ರಿ ಬೆಂಗಳೂರಿಗೆ ಮೃತದೇಹವನ್ನ ತರಲಾಯಿತು. ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಳಗ್ಗೆ 8:30ರಿಂದ 11:00ವರೆಗೆ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಪಾರ್ಥಿವ ಶರೀರದ ಮೇಲೆ ರಾಷ್ಟ್ರಧ್ವಜವನ್ನಿಟ್ಟು ಸಕಲ ಗೌರವ ಸಲ್ಲಿಸಲಾಯಿತು. ಈ ವೇಳೆ ನಟ ಮಾಸ್ಟರ್ ಆನಂದ್, ಕೇಂದ್ರ ಸಚಿವ ವಿ ಸೋಮಣ್ಣ, ಸಚಿವೆ ಶೋಭಾ ಕರಂದ್ಲಾಜೆ, ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ಆಗಮಿಸಿ ಅಂತಿಮ ದರ್ಶನ ಪಡೆದರು. ಅರಣ್ಯ ಇಲಾಖೆ ವತಿಯಿಂದ ಅವರ ಸ್ಮರಣಾರ್ಥ 114 ಸ್ಥಳಗಳಲ್ಲಿ 114 ವಿವಿಧ ಪ್ರಭೇದ ಸಸ್ಯಗಳನ್ನು ನೆಟ್ಟು ಅವರಿಗೆ ಒಂದು ಗೌರವ ಸೂಚಿಸುವಂತ ಒಂದು ಕೆಲಸ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಹಾಗೆ ಅವರ ಏನೊಂದು ದಾರಿ ತೋರಿಸಿಕೊಟ್ಟಿದ್ದಾರೆ ಆದರ್ಶಗಳನ್ನು ಇಟ್ಟುಕೊಂಡು ನಮ್ಮ ಇಲಾಖೆ ವತಿಯಿಂದ ಇವತ್ತು ಅರಣ್ಯ, ಪರಿಸರ, ಪ್ರಕೃತಿ ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ಒಂದು ಮಾತನ್ನು ನಾಡಿನ ಜನತೆಗೆ ತಿಳಿಸಲಿಕ್ಕೆ ಇಚ್ಛೆ ಮಾಡ್ತಾರೆ. ಅದನ್ನ ನೋಡಿ ಅವ್ರು ಎಂತ ಮಕ್ಕಳ ದಿನಾಚರಣೆ ದಿನಾನೇ ಹೋಗಿರ್ತಕ್ಕಂಥ ಇದು ಎಂತ ಒಂದು ಇದಂದ್ರೆ ಪಾಪ ಆ ತಾಯಿಗೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇತ್ತೋ ಪಾಪ. ಅವರೇ ಒಂದು ಮಗು, ಅವ್ರ ಮಕ್ಕಳಾಗಿರ್ಲಿಲ್ಲ, ಮರಗಳಲ್ಲಿ ಮಕ್ಕಳನ್ನ ಕಾಣ್ತಕ್ಕಂಥದ್ದು. ಅದಕ್ಕೆ ಸುಮ್ಮನೆ ಹೇಳಲ್ಲ, ದೊಡ್ಡವ್ರು ಹೇಳ್ತಾರಲ್ಲ, ಅಂದ್ರೆ ಶರಣರ ಬಾಳು ಮರಣದಲ್ಲಿ ಕಾಣು, ಆ ಒಂದು ನೀಟ್ ಮೆಸೇಜ್ ಅವರು ಕೊಟ್ಟು ಹೋಗಿದ್ದಾರೆ. ಸಾಲುಮರದ ತಿಮ್ಮಕ್ಕಗೆ ರಂಗಭೂಮಿ ತಂಡ ವಿನೂತನವಾಗಿ ನಮನ ಸಲ್ಲಿಸಿತು. ಥಿಯೇಟರ್ ಥೆರಪಿ ಸದಸ್ಯರು ಹಾಡಿನ ಮೂಲಕ ಅಂತಿಮ ನಮನ ಸಲ್ಲಿಸಿದರು. ನಂತರ ಮೃತದೇಹವನ್ನು ಬೆಂಗಳೂರಿನ ಜ್ಞಾನ ಭಾರತೀಯ ಕಲಾಗ್ರಾಮಕ್ಕೆ ತರಲಾಯಿತು. ಅಲ್ಲಿಯೂ ಕೆಲಕಾಲ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಬಳಿಕ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಡಾಕ್ಟರ್ ಸಿದ್ದಲಿಂಗಯ್ಯವರ ಸಮಾಧಿ ಪಕ್ಕದಲ್ಲೇ ಅಂತಿಮ ಸಂಸ್ಕಾರ ನೆರವೇರಿಸಿದರು. ಒಟ್ನಲ್ಲಿ ಮರಗಳನ್ನೇ ಮಕ್ಕಳಂತೆ ಸಾಕಿ ಸಲುಹಿದ್ದ ಜೀವ ಕಣ್ಮರೆಯಾಗಿದೆ. ಆದರೆ ಇವರು ಬೆಳೆಸಿದ ಮರಗಳು ಮಾತ್ರ ಇನ್ನೂ ಹಚ್ಚ ಹಸಿರಾಗಿಯೇ ಕಂಗೊಳಿಸುತ್ತಾ ಇವೆ. ಎಂದೆಂದಿಗೂ ಅಜರಾಮರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೆಂಗಳೂರಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಟ ಮಾಡೋದೇ ದುಸ್ಸಾಹಸ ಅನ್ನೋ ರೀತಿ ಆಗಿದೆ. ಒಂದೆಡೆ ರಸ್ತೆ ಮೇಲೆ ಹೋದ್ರೆ ಅಪಘಾತ, ಇತ್ತ ಫುಟ್ಪಾತ್ ಮೇಲೆ ಹೋದ್ರೆ ಆಘಾತ ಅನ್ನೋ ರೀತಿ ಆಗಿದೆ. ಲೂಲು ಮಾಲ್ ಬಳಿಯ ರೈಲ್ವೆ ಕಾಲೋನಿ ತಡೆಗೋಡೆ ಈಗ್ಲೋ ಬೀಳೋ ಹಂತಕ್ಕೆ ತಲುಪಿದೆ. ಮಾಗಡಿ ರಸ್ತೆ ಲುಲು ಮಾಲ್ ಬಳಿ ಇದೆಂಥ ಸ್ಥಿತಿ? ತಡೆಗೋಡೆ ತಾಪತ್ರಯ, ಪಾದಚಾರಿಗಳಿಗೆ ಆತಂಕ. ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದೊಂದು ತಿಂಗಳಿಂದ ಸುರಿತಿರುವಂತಹ ಭಾರಿ ಮಳೆಗೆ ಸಾಕಷ್ಟು ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗ್ತಿದೆ. ರಸ್ತೆ ಮೇಲೆ ಮಳೆ ನೀರು ನಿಂತ್ಕೊಳ್ಳೋದು, ಗುಂಡಿಗಳು ಹೆಚ್ಚಾಗೋದು, ಗಿಡ ಮರ ಬೀಳೋದು, ಇದರಿಂದ ವಾಹನ ಜಖಮ್ ಆಗೋದು ಎಲ್ಲದೂ ಕೂಡ ನೋಡಿದೀವಿ. ಇನ್ನು ದುಸ್ಥಿತಿಯಲ್ಲಿರುವಂತಹ ಕಟ್ಟಡಗಳು ಕೂಡ ಬೀಳ್ತಾ ಇದಾವೆ. ನಾವೀಗ ತೋರಿಸ್ತಿರುವಂತದ್ದು ಯಾವ ಕ್ಷಣ ಆದ್ರೂ ಕೂಡ ಈ ಗೋಡೆ ಬೀಳಬಹುದು. ಈ ರೀತಿಯಾದಂತಹ
ಸಿಚುವೇಶನ್ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಒಂದಿಲ್ಲ ಒಂದು ಸಮಸ್ಯೆಗಳು ಸಹಜ ಎನ್ನುವಂತಾಗಿದೆ. ಪಾದಚಾರಿಗಳು ಫುಟ್ಪಾತ್ ಮೇಲೆ ಓಡಾಡುವುದು ಕಷ್ಟ ಸಾಧ್ಯ ಎನ್ನುವಂತಹ ಪರಿಸ್ಥಿತಿ ಬಂದಿದೆ. ಒಂದೆಡೆ ಅತಿಕ್ರಮಣ, ಮತ್ತೊಂದೆಡೆ ಅಪಾಯಕಾರಿ ಸ್ಥಳವಾಗಿ ಬದಲಾಗಿದೆ. ಪ್ರತಿಷ್ಠಿತ ಲುಲು ಮಾಲ್ ಸಮೀಪದ ಮಾಗಡಿ ರಸ್ತೆ ರೈಲ್ವೆ ಕಾಲೋನಿಗೆ ಹೊಂದಿಕೊಂಡಿರುವ ತಡೆಗೋಡೆ ವಾಲಿದ್ದು ಯಾವುದೇ ಕ್ಷಣದಲ್ಲಿ ಬೀಳುವ ಹಂತಕ್ಕೆ ತಲುಪಿದೆ. ತುಂಬಾ ಡೇಂಜರ್, ಯಾಕಂದ್ರೆ ಪಬ್ಲಿಕ್ ರನ್ನಿಂಗ್ ಪ್ಲೇಸ್ ಇದು. ಸೊ ಆಪೋಸಿಟ್ ಲುಲು ಮಾಲ್ ಇದೆ. ಹಾಲಿಡೇಸ್ ಟೈಮಲ್ಲಿ ತುಂಬಾ ಜನ ಓಡಾಡ್ತಾ ಇರ್ತಾರೆ. ಹೆಚ್ಚು ಕಮ್ಮಿ ಆದ್ರೆ ತುಂಬಾ ಪ್ರಾಣಕ್ಕೆ ಅಪಾಯ ಇದೆ. ಸೊ ಅದು ರಿಪೇರ್ ಮಾಡಿದ್ರೆ ಅಲ್ಲಿ ನಿಂತ್ಕೊಳ್ಳೋಕೆ ಭಯ ಆಗುತ್ತೆ. ಸ್ವಲ್ಪ ಫೋರ್ಸ್ಲಿ ಮಳೆ ಏನೋ ಆತರ ಬಂದ್ರೆ ಅದು ಆರಾಮಾಗಿ ಬಿದ್ದ್ಬಿಡುತ್ತೆ. ಅದು ಇಲ್ಲ ಮರದ ಮೇಲೆ ಸ್ವಲ್ಪ ವೇಟ್ ಬಿದ್ರೂ ಅದು ಸ್ಪಾಟ್ ಆಗುತ್ತೆ ಅದು. ಸೊ ಅದು ರಿಪೇರ್ ಮಾಡಿಸಿದ್ರೆ ಒಳ್ಳೇದು, ಯಾಕಂದ್ರೆ ಪಬ್ಲಿಕ್ಗೆ ತುಂಬಾ ತೊಂದರೆ ಆಗುತ್ತೆ. ಈ ಸ್ಥಳ ಮಾಗಡಿಯ ಮುಖ್ಯ ರಸ್ತೆಯಾಗಿದ್ದು ಲುಲು ಮಾಲ್ಗೆ ಹತ್ತಿರದಲ್ಲಿದ್ದು ನಿತ್ಯ ಸಾವಿರಾರು ಮಂದಿ ಓಡಾಟ ಮಾಡುತ್ತಾರೆ. ಇಷ್ಟಾದರೂ ಬೀಳುವ ಹಂತದಲ್ಲಿರುವ ಗೋಡೆಯನ್ನ ತೆರವು ಮಾಡದೇ ಇರುವುದು ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ತೋರಿಸುತ್ತಿದೆ. ಇನ್ನು ರೈಲ್ವೆ ಕಾಲೋನಿಗೆ ಸಂಬಂಧಿಸಿದ ಅಧಿಕಾರಿಗಳು ಸಹ ಸಮಸ್ಯೆಯ ಗಂಭೀರತೆಯನ್ನ ತಿಳಿದುಕೊಂಡಿಲ್ಲ ಅನ್ನೋ ಆಕ್ರೋಶ ವ್ಯಕ್ತವಾಗ್ತಿದೆ. ಸ್ವಲ್ಪ ಗಾಳಿ ಬಂದ್ರೆ ಬಿದ್ದೋಗ್ಬಿಡೋದು. ಸುಮ್ಮನೆ ಈ ತರ ಆಗಿದ್ರೆ ಆಗಲ್ಲ. ಕೆಲಸ ಮಾಡ್ಬೇಕದು ಅಷ್ಟು ಇದು ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಆಗಲ್ಲ. ಟಚ್ ಮಾಡಿದ್ರೆ ಅದು ಬಿದ್ದೋಗುತ್ತೆ. ಅದು ಆ ತರ ಇದೆ ನೋಡಿ. ಯಾರನ್ನ ಅಲ್ಲಿ ಹೋದ್ರೆ ಸುಮ್ಮನೆ ಕಷ್ಟ. ಫುಟ್ಪಾತ್ ಮೇಲೆ ನಡೆದು ಹೋಗ್ತಾ ಇರತ್ತೆ, ವಾಕಿಂಗ್ ಮಾಡ್ತಾ ಇರತ್ತೆ. ಅದು ಫಸ್ಟ್ ರೆಡಿ ಮಾಡ್ಬೇಕು ಸರ್, ಅದು ಇಲ್ಲಾಂದ್ರೆ ಕಷ್ಟ ಆಗತ್ತೆ. ಒಟ್ಟಾರೆ ಅವಘಡ ಸಂಭವಿಸುವ ಮೊದಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಿದೆ. ಪ್ರಾಣಹಾನಿ ಆದ ಬಳಿಕ ಬೆಲೆ ಕಟ್ಟುವ ಬದಲು ಸಮಸ್ಯೆ ಬಗೆಹರಿಸುವ ಕಡೆಗೆ ಗಮನ ಹರಿಸಬೇಕಿದೆ. ಶರಣು ಹಂಪಿ, ನ್ಯೂಸ್ 18. ಇವಿಷ್ಟು ನಮ್ಮ ಬೆಂಗಳೂರಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.